ದತ್ತಾತ್ರೇಯಂ ಮಹಾತ್ಮನಂ ವರದಂ ಭಕ್ತವತ್ಸಲಂ ಪ್ರಪರ್ನಾತಹರಂ ವಂದೇ ಸ್ಮೃತಗಾಮಿ ಸನೋವತೋ ಔದೋ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವಃ ಮೂರ್ತಿತ್ರಯಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ. ತುಲಾರಾಶಿಯವರಿಗೆ ಇಷ್ಟು ದಿನ ಗುರು ಬಂದು ಧರ್ಮಸ್ಥಾನದಲ್ಲಿ ಇದ್ದರು, ನವಮ ಭಾವದಲ್ಲಿ ಮಿಥುನ ರಾಶಿನಲ್ಲಿ ಇದ್ದರು. ಈಗ 2 ಜೂನ್ 2026ರಂದು ಗುರು ಬಂದು ಕರ್ಕಾಟಕ ರಾಶಿಗೆ, ಅದನ್ನು ಉಚ್ಚ ಸ್ಥಾನದಲ್ಲಿ ಗುರು ಸಂಚಾರ ಮಾಡೋದ್ರಿಂದ ನಿಮ್ಮ ರಾಶಿಯಿಂದ ಕರ್ಕಾಟಕ ರಾಶಿಯು ದಶಮ ಭಾವದಲ್ಲಿ ಇರೋದ್ರಿಂದ ಗುರು ಇಲ್ಲಿ ಕರ್ಮಸ್ಥಾನಕ್ಕೆ ಗುರು ಬರ್ತಾ ಇದ್ದಾರೆ. ಕರ್ಮಸ್ಥಾನ ಅಂದರೆ ಉದ್ಯೋಗ, ವೃತ್ತಿ ತುಂಬಾ ಅತ್ಯಂತ ಶುಭ. ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚವಾಗಿರೋದ್ರಿಂದ ಎಕ್ಸಾಲ್ಟೆಡ್ ತುಲಾರಾಶಿಯವರಿಗೆ ತುಂಬಾ ಶುಭ ಆಗುತ್ತೆ. ಬನ್ನಿ ನೋಡೋಣ ನಿಮ್ಮ ವೃತ್ತಿ, ಕರಿಯರ್ ಮತ್ತು ಪ್ರೊಫೆಷ್ನಲ್ ಲೈಫ್ ಹೇಗಿರುತ್ತೆ ಅಂತ. ಗುರು ದಶಮದಲ್ಲಿ ಇರೋದ್ರಿಂದ, ಸಂಚಾರ ಮಾಡ್ತಾ ಇರೋದ್ರಿಂದ ತುಂಬಾ ಪವರ್ಫುಲ್ ಹೌಸು ನಿಮ್ಮ ವೃತ್ತಿ ಜೀವನದಲ್ಲಿ. ಇದರಿಂದಾಗಿ ತುಲಾರಾಶಿಯವರಿಗೆ ನೆಕ್ಸ್ಟ್ ಲೆವೆಲ್, ನಿಮ್ಮ ಪ್ರೊಫೆಷನ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ, ಕರಿಯರ್ ತಲುಪುತ್ತೆ. ಈ ವರ್ಷ ಅಂತೂ ಒಳ್ಳೆ ಲೆವೆಲ್ ರೀಚ್ ಆಗ್ತೀರಾ, ಒಳ್ಳೆ ಸ್ಥಾನ ಸಿಗುತ್ತೆ ನಿಮಗೆ. ನಿಮ್ಮ ಪ್ರಯತ್ನದಿಂದ ಅದ್ಭುತವಾದ ಯಶಸ್ಸನ್ನು ಸಾಧಿಸ್ತೀರ ನೀವು. ಕರ್ಮಸ್ಥಾನದ ಉಚ್ಚ ಗುರು ನಿಮಗೆ ಇಲ್ಲಿ ತುಂಬಾ ಅನುಕೂಲ ಮಾಡಿಕೊಡ್ತಾನೆ ತುಲಾರಾಶಿಯವರಿಗೆ. ಹೈ ಸ್ಟೇಟಸ್ ಪೊಸಿಷನ್ ಅಂದರೆ ಉನ್ನತ ಸ್ಥಾನ ಮಾನ ಗಳಿಸ್ತೀರ. ಉದ್ಯೋಗದಲ್ಲಿ ಪ್ರಮೋಷನ್, ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ನಿಮ್ಮ ಅನುಭವ ಮತ್ತು ಬುದ್ಧಿವಂತಿಕೆಯಿಂದ ನಿಮ್ಮ ಪೊಸಿಷನ್ ಆಫೀಸಲ್ಲಿ ತುಂಬಾ ಸ್ಟ್ರಾಂಗ್ ಮಾಡ್ಕೊತೀರ. ಸಮಾಜದಲ್ಲಿ ನಿಮ್ಮ ಹೆಸರು, ಕೀರ್ತಿ, ಹಾಗೆ ನಿಮ್ಮ ನಾಯಕತ್ವದ ಸಾಮರ್ಥ್ಯವನ್ನು ನೋಡಿ, ಲೀಡರ್ಶಿಪ್ ಕ್ವಾಲಿಟೀಸ್ನ ನೋಡಿ ಗುರುತಿಸ್ತಾರೆ ನಿಮ್ಮನ್ನು. ಮತ್ತು ಫೇಮು ಮತ್ತು ರೆಕಗ್ನಿಷನ್ನು, ಪ್ರೊಫೆಷ್ನಲಲ್ಲಿ ನೀವು ತುಂಬಾ ಗೌರವ ಪಡಿತೀರ. ನಿಮ್ಮ ಸಾಮರ್ಥ್ಯ ಇಲ್ಲಿ ಹೆಚ್ಚಿಸ್ತಾನೆ ಗುರು. ನಿಮಗೆ ಗುರು ದಶಮ ಭಾವದಲ್ಲಿ ಕರ್ಮಸ್ಥಾನದಲ್ಲಿ ಇರೋದ್ರಿಂದ ಗುರುವಿನಿಂದಾಗಿ ನಿಮಗೆ ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ. ನಿಮ್ಮ ವೃತ್ತಿ ಅಂದರೆ ಪ್ರೊಫೆಷ್ನಲ್ ಡೆವಲಪ್ಮೆಂಟ್, ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಮಾಡಿಸ್ತಾನೆ. ಮಾರ್ಗದರ್ಶನದಿಂದ ಗುರು ಇಲ್ಲಿ ದೊಡ್ಡ ದೊಡ್ಡ ಅವಕಾಶಗಳನ್ನು ಸಿಗೋ ಥರ ಇಲ್ಲಿ ಗುರು ಮಾಡ್ತಾನೆ. ವಿದೇಶಿ ಕಂಪನಿಗಳಲ್ಲೂ ನಿಮಗೆ ಅವಕಾಶ ಸಿಗುತ್ತೆ. ಜಾಬ್ ಆಪರ್ಚುನಿಟೀಸು ಫಾರಿನಲ್ಲಿ ನಿಮಗೆ ಆಪರ್ಚುನಿಟಿ ಸಿಗೋ ಥರ ಮಾಡ್ತಾನೆ ಗುರು. ಉದ್ಯೋಗವನ್ನು ಏನಾದರೂ ನೀವು ಬದಲಾಯಿಸ್ಕೋಬೇಕಂದ್ರೇನೋ ಇದು ಉತ್ತಮ ಸಮಯ. ತುಂಬ ಹಲವಾರು ಕಡೆಯಿಂದ ನಿಮಗೆ ಆರ್ಥಿಕ ಲಾಭವೂ ಆಗುತ್ತೆ. ಆಫೀಸಲ್ಲಿ ಶತ್ರುಗಳಿಂದ ತೊಂದರೆ ಆಗೋ ಸಾಧ್ಯತೆ ಇದೆ. ಅದರಿಂದಾಗಿ ಆಫೀಸಲ್ಲಿ ಸುಮ್ಮನೆ ಜಾಸ್ತಿ ಅತಿಯಾದ ಆತ್ಮವಿಶ್ವಾಸ ಬೇಡ ಮತ್ತು ಈಗೋ ಬೇಡ. ವಿನಮ್ರದಿಂದ ಇರಿ, ತಾಳ್ಮೆಯಿಂದ ಇದ್ಬಿಡಿ. ಆಫೀಸಲ್ಲಿ ಸಡನ್ ಡಿಸಿಷನ್ಸು ತೊಗೊತೀರಲ್ವಾ, ಅದರಿಂದಾಗಿ ಕಲೀಗ್ಸ್ ಜೊತೆ ಸ್ವಲ್ಪ ಫ್ರಿಕ್ಷನ್ಸ್ ಆಗೋ ಸಾಧ್ಯತೆ ಇದೆ. ಅದರಿಂದಾಗಿ ತಾಳ್ಮೆಯಿಂದ ಯಾವುದೇ ನಿರ್ಧಾರ ತೊಗೋಬೇಕಾದ್ರೂ ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಗುರು ಈ ಸಮಯದಲ್ಲಿ ನಿಮಗೆ ತುಂಬಾ ಅನುಕೂಲ ಮಾಡೋಕ್ಕೆ ಬಂದಿದ್ದಾನೆ ನಿಮ್ಮ ವೃತ್ತಿ ಜೀವನದಲ್ಲಿ. ಇದರಿಂದಾಗಿ ನೀವು ಏನೇ ಇವಾಗ ಸಂಪಾದನೆ ಮಾಡ್ತೀರಲ್ಲ, ಅದನ್ನು ನೀವು ಎತ್ತಿಟ್ಕೊಳ್ಳಿ. ನಿಮ್ಮ ಕಷ್ಟ ಕಾಲದಲ್ಲಿ ಅದು ನೀವು ಉಪಯೋಗ ಮಾಡ್ಕೋಬೋದು. ಯಾಕಂದರೆ ನಡೆಯೋವಾಗ ಎತ್ತಿಟ್ಕೊಂಡು ಬಿಡಬೇಕು ಅಲ್ವಾ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೀವು ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡಬೇಕಾದ್ರೆ ಕೆಲಸ ಏನಾದರೂ ಜುಲೈ 14ರಿಂದ ಆಗಸ್ಟ್ 12ರವರೆಗೆ ಗುರು ಇಲ್ಲಿ ಆಸ್ಥಾನ ಆಗ್ತಾನೆ. ಸೂರ್ಯನ ತುಂಬಾ ಹತ್ತಿರ ಬರೋದ್ರಿಂದ ಗುರುವಿನ ಶಕ್ತಿ ಇಲ್ಲಿ ಕಳೆದುಕೊಳ್ಳೋದ್ರಿಂದ ಈ ಸಂದರ್ಭದಲ್ಲಿ ಯಾವುದೇ ನಿರ್ಧಾರವನ್ನು ಹೊಸದಾಗಿ ಸ್ಟಾರ್ಟ್ ಮಾಡೋದನ್ನು ನೀವು ಅವಾಯ್ಡ್ ಮಾಡಬೇಕು. ಎಚ್ಚರವಾಗಿರಿ. ನೀವು ಮನೆಯ ಜವಾಬ್ದಾರಿ ಮತ್ತು ವೃತ್ತಿಯ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋಕ್ಕೆ ಇಲ್ಲಿ ಗುರು ಅನುಕೂಲ ಮಾಡಿಕೊಡ್ತಾನೆ. ಪ್ರೊಫೆಷನ್ ಮತ್ತು ಪರ್ಸ್ನಲ್ ಲೈಫಲ್ಲೂ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಾ. ಕುಟುಂಬದಲ್ಲಿ ಹೆಚ್ಚಿನ ಸಂತೋಷ. ಈ ಸಮಯದಲ್ಲಿ ತುಂಬಾ ಸಂತೋಷವಾಗಿರ್ತೀರ ಕುಟುಂಬ ಜೊತೆಗೆ. ಮತ್ತು ನಿಮ್ಮ ತಂದೆ ತಾಯಿ ಕಡೆಯಿಂದನೂ ಒಳ್ಳೆ ಬೆಂಬಲ ಸಿಗುತ್ತೆ, ಸಪೋರ್ಟ್ ಸಿಗುತ್ತೆ. ಆಸ್ತಿ
ಪ್ರಾಪರ್ಟಿ ಏನಾದರೂ ಖರೀದಿಸ್ಬೇಕಂದ್ರೂ ಈ ಸಮಯ ತುಂಬಾ ಚೆನ್ನಾಗಿ ನಿಮಗೆ ಅವಕಾಶ ಮಾಡಿಕೊಡುತ್ತೆ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಆರೋಗ್ಯ ಸಮಸ್ಯೆ ಏನಿಲ್ಲ, ಆದರೆ ನೀವು ಸ್ವಲ್ಪ ಆ್ಯಕ್ಟಿವ್ ಆಗಿರೋದು ಇಲ್ಲಿ ಅಗತ್ಯ. ಮತ್ತು ಏನಾದರೂ ಹೊಟ್ಟೆಗೆ ಸಂಬಂಧಿಸಿದ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಅದನ್ನು ಸ್ವಲ್ಪ ಗಮನ ಕೊಡಿ. ಒಟ್ಟಾರೆ ಹೇಳಬೇಕಾದ್ರೆ ತುಂಬಾ ಚೆನ್ನಾಗಿದೆ. ಒಳ್ಳೆ ಡೆವಲಪ್ಮೆಂಟ್ ಮಾಡ್ತೀರಾ ವೃತ್ತಿ ಜೀವನದಲ್ಲಿ, ಪ್ರೊಫೆಷನ್ ಲೈಫಲ್ಲಿ. ಏನಂದರೆ ಓವರ್ ಕಾನ್ಫಿಡೆನ್ಸ್ ಬೇಡ, ಈಗೋ ಬೇಡ, ತಾಳ್ಮೆಯಿಂದ ಇರಿ, ಡೌನ್ ಟು ಅರ್ತ್ ಇರಿ. ತುಂಬ ಚೆನ್ನಾಗಾಗುತ್ತೆ. ಮತ್ತು ಪರಿಹಾರ ಬಂದು